ಜನಗಳಿಂದ ಜನಗೋಸ್ಕರ ಜನಗಳಿಂದ ಜನಗೋಸ್ಕರ ಯಾರಾದ್ರೂ ಇದ್ರೆ ಅದು ಅಹಿಂದ ಸಿದ್ದರಾಮಯ್ಯ. ನನಗೆ ಇಂಗ್ಲಿಷ್ ಬರಲ್ಲ. ನಮ್ಗೆ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಕ್ ಕಾರಣ ರಾಬರ್ಟ್ ವಾದ್ರಾ ಮನೇಲಿ ಸೋನಿಯಾ ಗಾಂಧಿ ಹತ್ರ ಪ್ರಿಯಾಂಕಾ ಗಾಂಧಿ ಹತ್ರ ಗಲಾಟೆ ಮಾಡ್ಕೊಂಡು ಕೊಳ್ಳೇಬೇಕು ಅಂತೇಳಿ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಬಿಲ್ಕುಲ್ ಮುಂಚೆ ಇಲ್ಲ. ಡಿ.ಕೆ. ಶಿವಕುಮಾರ್ ಇವರು ಪಾರ್ಟ್ನರ್ ಆಗಿದ್ದಾರೆ. ಹಾಗಾಗಿ ಇದನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಮುಂದಿನ ಚುನಾವಣೆಯಲ್ಲಿ ಝೀರೋ. ಅಹಿಂದ ಪದಾಧಿಕಾರಿಗಳು ರಾಜೀನಾಮೆ ಕೊಡಬೇಕು. ಈ ಕೂಡಲೇ ಯಾರ್ಯಾರು ಮುಖಂಡರಿದ್ದೀರಿ ನಮ್ಮ ಸಮಾಜದ ಕುರುಬ ಸಮಾಜದ ಆಗಲಿ ಅಹಿಂದ ಮುಖಂಡರವರೇ ಆಗಲಿ ಯಾವ ತಪ್ಪಾಗಿದೆ ಸಾಹೇಬರಿಂದ ಹೈಕಮಾಂಡ್ ಏನಾಗುತ್ತೆ ಬೇರೆ ಅದೇ ಆಗುತ್ತೆ. ಯಾರು ಅದೇ ಮಾಡಿದ್ರು ಅದೇ ಆಗಿದ್ದು ಹೇಳಿ. ಯಾವ ಅದೇ ಆಗಿತ್ತು ಯಾರು ಅದೇ ಮಾಡಿದ್ರು ಸಾಹೇಬ್ರು ಅದೇ ಮಾಡಿದ್ರು. ತೊಂದರೆ ಆಗಿದ್ಯಾ ಈ ದೇಶಕ್ಕೆ? ತೊಂದರೆ ಆಗಿದೆಯಾ? ಯಾಕೆ ಯಾಕೆ ಮೋಸ? ಯಾಕೆ ಈ ಮೋಸ ಯಾಕೆ? ಏನಾದ್ರು ಆಗಿದೆಯಾ? ಏನಾದ್ರು ತೊಂದರೆ ಮಾಡಿ ಮೋಸ ಮಾಡಿ ದುಡ್ಡು ಹೊಡಿಸಿದಾರಾ ನಮ್ಮ ಸಾಹೇಬ್ರು? ಏನಾದ್ರು ಮೋಸ ಮಾಡಿದಾರಾ? ಅಲ್ಲೇ ಆಗೈತೆ ಅದು. ಇದೇನಿದೆ ಸರ್ ಇಲ್ಲಿ ಏನಿದೆ ಸರ್? ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ಇವತ್ತು ನಮ್ಮ ಸಾಹೇಬ್ರು ಹೋಗವ್ರೆ. ನಾವು ಕೇಳ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೊಡ್ತೀವಿ ಸರ್. ಕೇಂದ್ರ ಸರ್ಕಾರ ಧಿಕ್ಕಾರ. ನಮ್ಮ ಸಾಹೇಬರಿಗೆ 2 ತಿಂಗಳ ಟೈಮ್ ಕೊಟ್ಬಿಟ್ಟು ಆಮೇಲೆ ರಾಜೀನಾಮೆ ಕೊಡಿದ್ರೆ ನಾವು ಎಲ್ಲರೂ ಒಮ್ಮತ ಮಾಡ್ತಿದ್ದೋ. ಇವತ್ತು ನಾವು ವರ್ಣ ಕ್ಷೇತ್ರದವರೆಲ್ಲ ನಾವು ತುಂಬಾ ಕಂಗಾಲಾಗಿದ್ದೀವಿ. ಈ ನಾಡು ಕಂಡಂತ ಸಿದ್ದರಾಮಯ್ಯನವರು ಶಾಶ್ವತವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಬಿಡಬಾರದು ಅಂತ ಹೇಳಿ ಈ ಹೈಕಮಾಂಡ್ಗೆ ಅಹಿಂದ ವರ್ಗದ ಒಕ್ಕೂಟದಿಂದ ಎಲ್ಲ ಯುಕ್ತ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ಇವತ್ತು ಕಾಂಗ್ರೆಸ್ ಮುಕ್ತ ರಾಜ್ಯ ಆಗುತ್ತೆ. ಇವತ್ತು ಸಿದ್ದರಾಮಯ್ಯನವರ ಕಡೆಗಣಿಸ್ತಾರೆ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವರ ಯಾವುದೇ ಕಾರಣಕ್ಕೂ ಅಹಿಂದ ಈ ಹೈಕಮಾಂಡ್ ಇವತ್ತು ಅದನ್ನ ಇದ್ ಮಾಡಬಾರ್ದು ಅಂತ ಹೇಳಿ ನಿಮ್ಮೆಲ್ಲರ ಮನವಿಯಿಂದ ಕಳಕಳಿ ಮನವಿ ಮಾಡ್ತಾ ಇದ್ರಿ. ಬಂಧುಗಳೇ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡು 5 ವರ್ಷ ಆಡಳಿತ ನಡೆಸಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಒಮ್ಮತ ಕೊಡಬೇಕು. ಹೈಕಮಾಂಡ್ ನಿರ್ಧಾರ ತಪ್ಪು ನಿರ್ಧಾರ ತಗೊಂಡಿದೆ. ಇವತ್ತು ಸಿದ್ದರಾಮಯ್ಯ